ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯ ಈಗ ಉಸಿರು ಬಂದಂಗಾಯ್ತು. ಅವನು ಫೋನ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಎಲ್ಲಿ ವಿಷಯ ಹೊರಗೆ ಹೋಗ್ಬಿಡುತ್ತೋ ಅಂತ ಎದೆ ಹೊಡ್ಕೋತಾ ಇತ್ತು. ಈಗ ನಿರಾಳ ಆಯಿತು. ಈಗ ನಾನೇ ಲಲಿತಮ್ಮನ ಸಾಯಿಸಿದ್ದೀನಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಆದರೂ ಈ ಜಯಂತನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು. ಅವನಿಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನೋ ಒಂದು ಚಾನ್ಸ್ ಸಿಕ್ತು ಅಂತ ಆಟ ಆಡ್ಬಿಟ್ಟಿದ್ದಾನೆ. ಆದರೂ ಅವನು ಯಾರು ಅಂತ ತಿಳ್ಕೊಬೇಕಲ್ಲ. ಅವನು ನೋಡಿದ್ರೆ ಈ ಕಿಲಾಡಿನೇ ಎದುರಿಸೋ ಕಳ್ಳನ ಮಗ ಯಾರು ಅಂತ ಒಂದ್ಸಲಿ ನೋಡಿ ಖುಷಿ ಪಡ್ಬೋದಾಗಿತ್ತು. ಇರಲಿ, ಹುತ್ತದಿಂದ ಹಾವು ಈಗ ತಪ್ಪಿಸ್ಕೊಂಡಿರ್ಬೋದು, ಆದರೆ ಹಾಲಿನ ರುಚಿ ನೋಡಿರೋದ್ರಿಂದ ಮತ್ತೆ ಬರುತ್ತೆ. ಆಗ ಹಿಡ್ದು ಹಾಕ್ತೀನಿ. ಚಿನ್ನು ಮರಿ, ನೀವು ಸಿಕ್ಕಿದ್ರೆ ನಾನು ಹೀಗೆಲ್ಲ ಮಾಡ್ತಾನೆ ಇರಲಿಲ್ಲ. ಒಂದು ರೀತಿ ಹೀಗೆಲ್ಲ ಆಗೋದಕ್ಕೆ ನೀವೇ ಕಾರಣ. ಅರೆ, ಹಾಗಂತ ಇದನ್ನೆಲ್ಲ ನಿಮ್ಮ ಮೇಲೆ ನಾನು ಹಾಕೋದಿಲ್ಲ. ಯಾಕೆಂದರೆ ನೀವು ನನ್ನ ಚಿನ್ನು ಮರಿ ಅಲ್ವಾ. ಜಯಂತ್, ಎಷ್ಟು ಖುಷಿಯಾಗಿದೆಯಲ್ಲ ಇವತ್ತು. ಈ ರೀತಿ ಖುಷಿಯಾಗಿದ್ದು ತುಂಬ ದಿನ ಆಗೋಗಿತ್ತು ಅಲ್ವಾ? ಅದೇನು ಅಂತ ಹೇಳು, ನಾನು ಸ್ವಲ್ಪ ಖುಷಿ ಪಡ್ತೀನಿ. ಏನಿಲ್ಲ ಶಾಂತಮ್ಮ, ಚಿನ್ನು ಮರಿನ ಆದಷ್ಟು ಬೇಗ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೆ ಅವತ್ತು ಕರ್ಕೊಂಡು ಬರ್ತೀನಿ ಅಂತಲೇ ಹೋಗಿದ್ದೆ. ಹಾಂ ಶಾಂತಮ್ಮ, ಕರ್ಕೊಂಬರ್ಬೇಕು ಅಂತ ಹೋಗಿದ್ದೆ. ಆದರೆ ವಿಶ್ವನ ಮನೇಲಿ ಅವ್ರ ತಾಯಿ ಸಾವಾಯ್ತಲ್ಲ, ಹಾಗಾಗಿ ಕರ್ಕೊಂಡು ಬರೋಕ್ಕಾಗಲಿಲ್ಲ. ಇಂಥ ಸಮಯದಲ್ಲಿ ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ ಸುಮ್ಮನಾದೆ. ಏನಾಗಿತ್ತಂತೆ? ಅದು ಅವರು ಮೆಟ್ಲ ಮೇಲೆ ಹೋಗ್ತಿದ್ದಾಗ ಕಾಲ್ ಜಾರ್ ಬಿದ್ದುಬಿಟ್ರಂತೆ. ರಾತ್ರಿ ಇವ್ರು ಯಾರೂ ಗಮನಿಸಿಲ್ಲ. ಬೆಳಗ್ಗೆ ನೋಡೋಷ್ಟರಲ್ಲಿ ಪ್ರಾಣ ಹೋಗಿತ್ತಂತೆ ಶಾಂತಮ್ಮ. ಶಾಂತಮ್ಮ, ಅವ್ರ ಸಾವಿಗೆ ನಾನೇ ಕಾರಣ. ಆದರೆ ಅದನ್ನು ನಾನು ಬೇಕು ಅಂತ ಮಾಡಿದ್ದಲ್ಲ, ಅಚಾನಕ್ಕಾಗಿ ನಡೆದು ಹೋಯಿತು. ಅದನ್ನು ಯಾವನೋ ವಿಡಿಯೋ ಮಾಡಿಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೆ. ಆದರೆ ಈಗೆಲ್ಲದನ್ನು ಕ್ಲಿಯರ್ ಮಾಡಿದ್ದೀನಿ. ಈಗ ನನ್ನ ಫೋಕಸ್ ಏನಿದ್ರು ನನ್ನ ಜಾನ್ವಿಯವರ ಮೇಲೆ ಮಾತ್ರ. ಜಯಂತ್, ಕಾರ್ಯ ಯಾವಾಗ ಮಾಡ್ತಾರಂತೆ? ನೀನು ಹೋಗ್ಬೇಕಾ? ಕರೆದ ಮೇಲೆ ಹೋಗಲೇಬೇಕಲ್ಲ ಶಾಂತಮ್ಮ. ಹಾಗಾದರೆ ಅವ್ರ ಸಾವಿನ ದಿನ ನೀನು ಅಲ್ಲೇ ಇದೆಯಾ? ಹೋಗಿದ್ದೆ ಶಾಂತಮ್ಮ. ನಾನೆಲ್ಲ ನೋಡಿ ತುಂಬ ದುಃಖ ಆಯಿತು. ಮತ್ತೆ ಅವತ್ತು ಜಾನು ನಿನಗೆ ಕಾಣಿಸ್ಲಿಲ್ವಾ? ಇಲ್ಲ ಶಾಂತಮ್ಮ, ನಾನು ಎಲ್ಲ ಕಡೆ ಹುಡ್ಕೋ ಪ್ರಯತ್ನ ಮಾಡಿದೆ. ಚಿನ್ನು ಮರಿ ಎಲ್ಲೂ ಸಿಗಲಿಲ್ಲ. ನೋಡ್ತೀಯಾ, ಅವತ್ತಿನ ದಿನನೇ ಜಾನು ನಿನಗೆ ಕಾಣಿಸ್ಕೊಂಡಿಲ್ಲ. ಹಾಗಾದರೆ ಅವಳು ಅಲ್ಲಿಲ್ಲ ಅಂತ ಅರ್ಥ. ಸುಮ್ಮನೆ ಜಾನ್ವಿ ಅಲ್ಲಿದ್ದಾಳೆ ಇದ್ದಾಳೆ ಅಂದ್ಕೋತಿದೀಯಾ ಅಷ್ಟೆ. ಇಲ್ಲ ಶಾಂತಮ್ಮ, ಅವರಲ್ಲೇ ಇದ್ದಾರೆ. ಲಲಿತಮ್ಮನ ಕಾರ್ಯ ಎಲ್ಲ ಮುಗಿಲಿ, ನಾನೇ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತೀನಿ.
ಲಲಿತಾ. ನೀ ನನ್ನ ಜೊತೆಲಿ ಇಲ್ಲ ಅನ್ನೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಜೀವನ ಪೂರ್ತಿ ನನ್ನ ಜೊತೆಲಿ ಇರ್ತೀನಿ ಅಂತ ಸಪ್ತಪದಿ ತುಳಿದು ಅರ್ಧ ದಾರಿಯಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿಲ್ಲ. ಇದು ನ್ಯಾಯನ ಲಲಿತಾ? ಸಮಾಧಾನ ಮಾಡ್ಕೋ ನರಸಿಂಹ. ಹತ್ರ ಲಲಿತಾ ವಾಪಸ್ ಬರ್ತಾಳ. ಕಾಲ ಮಿಂಚೋಗಿದೆ. ಕಣ್ಣೀರಿಟ್ಟೇನೂ ಪ್ರಯೋಜನ ಇಲ್ಲ. ಮುಂದೆ ಮಾಡೋ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ವಿಶ್ವ, ತಗೊಳಪ್ಪ. ಇದನ್ನ ಯಾರ್ಯಾರು ಕೊಡಬೇಕು ಅವ್ರಿಗೆ ಕೊಟ್ಬಿಡು. ಲಲಿತಾ ಯಾವತ್ತೂ ಯಾರನ್ನು ಭೇದ ಭಾವ ಮಾಡ್ತಿರ್ಲಿಲ್ಲ. ಎಲ್ರನ್ನು ಪ್ರೀತಿ ಅಕ್ಕರಿಂದ ನೋಡ್ಕೊಳ್ತಿದ್ಲು. ಎಲ್ಲರೂ ಬರೋ ಹಾಗೆ ಮಾಡಪ್ಪ. ಸರಿಯಪ್ಪ. ಹಾಗೆ ನಿನ್ನ ಸ್ನೇಹಿತರನ್ನು ಕರ್ಬಿಡು. ಆಯ್ತಪ್ಪ. ವಿಶ್ವ, ಲಕ್ಷ್ಮಿ ಮನೆಗೆ ಹೋಗಿ ಕೊಟ್ಬಪ್ಪ. ಅಪ್ಪ, ಈ ಲಕ್ಷ್ಮಿ ಯಾರು? ಅದು ಅಪ್ಪನಿಗೆ ದೂರದ ಸಂಬಂಧಿ. ಅವರು ತೀರೋಗ್ರ ವಿಷಯ ಅಪ್ಪನಿಗೆ ಗೊತ್ತಿಲ್ಲ. ಅಪ್ಪ, ಅವರು ಈಗಿಲ್ಲ. ಅವ್ರು ತೀರ್ಕೊಂಡು ತುಂಬ ವರ್ಷ ಆಗೋಯ್ತಪ್ಪ. ವಿಶ್ವ, ತುಂಬ ಸಮಯ ಇಲ್ಲ. ಬೇಗ ಬೇಗ ಕಾರ್ಡ್ ಕೊಡಬೇಕು. ಹೋಗಪ್ಪ, ಕಾರ್ಡ್ ಕೊಡಕ್ಕೆ ಹೋಗು. ಸರಿಯಪ್ಪ. ಸರ್, ನಾನು ಹೋಗಿ ಅಡುಗೆ ರೆಡಿ ಮಾಡ್ತೀನಿ. ನಾನು ಬರ್ತೀನಿ. ಅಪ್ಪ, ನಿನಗೆ ಎಷ್ಟು ಸಲ ಹೇಳ್ಬೇಕು ನಾನು? ಕಳೆದೋಗಿರೋ ಸಂಬಂಧ ಕಳೆದೋಯ್ತು ಅಂತ. ಮತ್ತೆ ಮತ್ತೆ ಕರೆದವಳನ್ನ ಮನೆ ಮಗಳನ್ನ ಸಂಬಂಧನ ಇಟ್ಕೋಬೇಡ. ಅವಳು ಈಗಾಗಲೇ ನಾನು ಕೊಟ್ಟಿರೋ ಬಹುಮಾನ ಸಾಕಷ್ಟಿದೆ. ನರಸಿಂಹ, ಅವಳೇನೋ ತಪ್ಪು ಮಾಡಿದ್ಲು. ನಾವು ಅದನ್ನು ದೊಡ್ಡ ತಪ್ಪು ಅಂತ ತಿಳ್ಕೊಂಡಿದ್ದೀವಿ. ಅವಳು ಪ್ರೀತಿ ಹುಡುಗನ್ನ ಮದುವೆ ಮಾಡ್ಕೊಂಡು ಹೋದ್ಲು. ಆ ಹುಡುಗ ಇಷ್ಟು ವರ್ಷದಿಂದ ಚೆನ್ನಾಗೇ ನೋಡ್ಕೊಂಡಿದ್ದಾನಲ್ಲ. ಅವಳ ಆಯ್ಕೆ ತಪ್ಪೇಗಾಗುತ್ತೆ? ಅವಳು ಮದುವೆ ಆಗಿದ್ದು ತಪ್ಪಲ್ಲ. ಆದರೆ ಊರವ್ರ ಬಾಯಲ್ಲಿ ನಮ್ಮನ್ನ ಆಹಾರ ಮಾಡೋದ್ಲಲ್ಲ, ಅದು ತಪ್ಪು. ಊರವ್ರು ಹೇಳೋದನ್ನ ಕೇಳಿಸ್ಕೊಂಡು ಮಾತಾಡೋಕ್ಕಾಗದೆ, ನೋವನ್ನು ನುಗ್ಗಿ ಬದುಕೋಕ್ಕಾಗದೆ ನರಕ ಅನುಭವಿಸಿದ್ ನಾವು. ಆದರೆ ಅವಳು ಆರಾಮಾಗಿ ಹೊಟ್ಟೋದು. ಕೇಳಿಸ್ಕೊಳಕ್ಕಾಗದೆ ಕಿವಿ ಮುಚ್ಕೋಬೋದು ನಾವು. ಆದರೆ ಆಡೋರ್ ಬಾಯಿನ ಮುಚ್ಚಕ್ಕಾಗುತ್ತೇನಪ್ಪ? ಅವಳಿಗೆ ಬಂದೋದ್ನಲ್ಲ, ಜನ ತನಗೊಂದು ಮಾತಾಡ್ತಿದ್ದಾರೆ. ಅವಳು ಬರಲಿ ಅಂತ ಆಸೆ ಪಟ್ಟಿದ್ದು ಲಲಿತಾ. ಈಗ ಲಲಿತಾನೇ ಇಲ್ವಲ್ಲಪ್ಪ. ಈಗ ಯಾರು ಬಂದೆಷ್ಟು ಬಿಟ್ಟೆಷ್ಟು. ಮತ್ತೆ ನೀನು ಅವಳ ವಿಷಯ ಮಾತಾಡಬಾರ್ದು. लक्ष्मी निवास लक्ष्मी